ದೀಪಾವಳಿ ಹಬ್ಬದಿಂದಾಗಿ ಊರುಗಳತ್ತ ದೊಡ್ಡ ಸಂಖ್ಯೆಯಲ್ಲಿ ಜನ ಮುಖ ಮಾಡಿದ್ದಾರೆ. ಹಾಗಾಗಿ ಸಿಟಿ ಜನರ ಅನುಕೂಲಕ್ಕಾಗಿ ಕೆಎಸ್ಆರ್ಟಿಸಿ ವ್ಯಾಪ್ತಿಯಲ್ಲಿ ಬಿಎಂಟಿಸಿಗೂ ಕೂಡ ಆದೇಶವನ್ನು ಕೊಡಲಾಗಿದೆ. ಕೆಎಸ್ಆರ್ಟಿಸಿ ಜೊತೆಗೆ ಬಿಎಂಟಿಸಿ ಬಸ್ಗಳನ್ನು ಕೂಡ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಬೆಂಗಳೂರು, ಮೈಸೂರು, ಕೊಳ್ಳೇಗಾಲದಿಂದ ಬಿಎಂಟಿಸಿ ಬಸ್ಗಳು ಕೂಡ ಅಲ್ಲಿಗೆ ಸಂಚಾರ ಮಾಡಲಿವೆ. ಕೆಂಪೇಗೌಡ ಬಸ್ ನಿಲ್ದಾಣದಿಂದ 800 ಬಿಎಂಟಿಸಿ ಬಸ್ಗಳನ್ನು ಹೆಚ್ಚುವರಿಯಾಗಿ ಈ ಹಬ್ಬದ ಉದ್ದೇಶಕ್ಕಾಗಿ ನಿಯೋಜನೆ ಮಾಡಲಾಗಿದೆ. ಒಟ್ಟು 17 ಸ್ಥಳಗಳಿಗೆ 3 ದಿನ ಬಿಎಂಟಿಸಿ ಬಸ್ಗಳು ಓಡಾಡಲಿವೆ ಅಂತ ಹೇಳಲಾಗ್ತಾ ಇದೆ. ಅಕ್ಟೋಬರ್ 17, 18, 19 ಈ 3 ದಿನ ಈ ರೀತಿ ಬಿಎಂಟಿಸಿ ಬಸ್ಗಳು ಹೆಚ್ಚುವರಿಯಾಗಿ ಕೆಎಸ್ಆರ್ಟಿಸಿ ಮಾರ್ಗಗಳಲ್ಲಿ ಓಡಾಡಲಿವೆ. ಮೈಸೂರು ಹಾಗೂ ಕೊಳ್ಳೇಗಾಲದಿಂದ ಒಟ್ಟು 160 ಬಸ್ಗಳು ಕಾರ್ಯಾಚರಣೆ ನಡೆಸುತ್ತವೆ, ಓಡಾಡುತ್ತವೆ. ಸೊ ಇದು ಒಂದು ಸ್ವಲ್ಪ ಮಟ್ಟಿಗೆ ಜನಕ್ಕೆ ಸಹಾಯಕ ಆಗತ್ತೆ. ದೀಪಾವಳಿ ಹಬ್ಬದಿಂದಾಗಿ ಊರುಗಳತ್ತ ದೊಡ್ಡ ಸಂಖ್ಯೆಯಲ್ಲಿ ಜನ ಮುಖ ಮಾಡಿದ್ದಾರೆ. ಹಾಗಾಗಿ ಸಿಟಿ ಜನರ ಅನುಕೂಲಕ್ಕಾಗಿ ಕೆಎಸ್ಆರ್ಟಿಸಿ ವ್ಯಾಪ್ತಿಯಲ್ಲಿ ಬಿಎಂಟಿಸಿಗೂ ಕೂಡ ಆದೇಶವನ್ನು ಕೊಡಲಾಗಿದೆ. ಕೆಎಸ್ಆರ್ಟಿಸಿ ಜೊತೆಗೆ ಬಿಎಂಟಿಸಿ ಬಸ್ಗಳನ್ನು ಕೂಡ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಬೆಂಗಳೂರು, ಮೈಸೂರು, ಕೊಳ್ಳೇಗಾಲದಿಂದ ಬಿಎಂಟಿಸಿ ಬಸ್ಗಳು ಕೂಡ ಅಲ್ಲಿಗೆ ಸಂಚಾರ ಮಾಡಲಿವೆ. ಕೆಂಪೇಗೌಡ ಬಸ್ ನಿಲ್ದಾಣದಿಂದ 800 ಬಿಎಂಟಿಸಿ ಬಸ್ಗಳನ್ನು ಹೆಚ್ಚುವರಿಯಾಗಿ ಈ ಹಬ್ಬದ ಉದ್ದೇಶಕ್ಕಾಗಿ ನಿಯೋಜನೆ ಮಾಡಲಾಗಿದೆ. ಒಟ್ಟು 17 ಸ್ಥಳಗಳಿಗೆ 3 ದಿನ ಬಿಎಂಟಿಸಿ ಬಸ್ಗಳು ಓಡಾಡಲಿವೆ ಅಂತ ಹೇಳಲಾಗ್ತಾ ಇದೆ. ಅಕ್ಟೋಬರ್ 17, 18, 19 ಈ 3 ದಿನ ಈ ರೀತಿ ಬಿಎಂಟಿಸಿ ಬಸ್ಗಳು ಹೆಚ್ಚುವರಿಯಾಗಿ ಕೆಎಸ್ಆರ್ಟಿಸಿ ಮಾರ್ಗಗಳಲ್ಲಿ ಓಡಾಡಲಿವೆ. ಮೈಸೂರು ಹಾಗೂ ಕೊಳ್ಳೇಗಾಲದಿಂದ ಒಟ್ಟು 160 ಬಸ್ಗಳು ಕಾರ್ಯಾಚರಣೆ ನಡೆಸುತ್ತವೆ, ಓಡಾಡುತ್ತವೆ. ಸೊ ಇದು ಒಂದು ಸ್ವಲ್ಪ ಮಟ್ಟಿಗೆ ಜನಕ್ಕೆ ಸಹಾಯಕ ಆಗತ್ತೆ. ದೀಪಾವಳಿ ಹಬ್ಬದಿಂದಾಗಿ ಊರುಗಳತ್ತ ದೊಡ್ಡ ಸಂಖ್ಯೆಯಲ್ಲಿ ಜನ ಮುಖ ಮಾಡಿದ್ದಾರೆ. ಹಾಗಾಗಿ ಸಿಟಿ ಜನರ ಅನುಕೂಲಕ್ಕಾಗಿ ಕೆಎಸ್ಆರ್ಟಿಸಿ ವ್ಯಾಪ್ತಿಯಲ್ಲಿ ಬಿಎಂಟಿಸಿಗೂ ಕೂಡ ಆದೇಶವನ್ನು ಕೊಡಲಾಗಿದೆ. ಕೆಎಸ್ಆರ್ಟಿಸಿ ಜೊತೆಗೆ ಬಿಎಂಟಿಸಿ ಬಸ್ಗಳನ್ನು ಕೂಡ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಬೆಂಗಳೂರು, ಮೈಸೂರು, ಕೊಳ್ಳೇಗಾಲದಿಂದ ಬಿಎಂಟಿಸಿ ಬಸ್ಗಳು ಕೂಡ ಅಲ್ಲಿಗೆ ಸಂಚಾರ ಮಾಡಲಿವೆ. ಕೆಂಪೇಗೌಡ ಬಸ್ ನಿಲ್ದಾಣದಿಂದ 800 ಬಿಎಂಟಿಸಿ ಬಸ್ಗಳನ್ನು ಹೆಚ್ಚುವರಿಯಾಗಿ ಈ ಹಬ್ಬದ ಉದ್ದೇಶಕ್ಕಾಗಿ ನಿಯೋಜನೆ ಮಾಡಲಾಗಿದೆ. ಒಟ್ಟು 17 ಸ್ಥಳಗಳಿಗೆ 3 ದಿನ ಬಿಎಂಟಿಸಿ ಬಸ್ಗಳು ಓಡಾಡಲಿವೆ ಅಂತ ಹೇಳಲಾಗ್ತಾ ಇದೆ. ಅಕ್ಟೋಬರ್ 17, 18, 19 ಈ 3 ದಿನ ಈ ರೀತಿ ಬಿಎಂಟಿಸಿ ಬಸ್ಗಳು ಹೆಚ್ಚುವರಿಯಾಗಿ ಕೆಎಸ್ಆರ್ಟಿಸಿ ಮಾರ್ಗಗಳಲ್ಲಿ ಓಡಾಡಲಿವೆ. ಮೈಸೂರು ಹಾಗೂ ಕೊಳ್ಳೇಗಾಲದಿಂದ ಒಟ್ಟು 160 ಬಸ್ಗಳು ಕಾರ್ಯಾಚರಣೆ ನಡೆಸುತ್ತವೆ, ಓಡಾಡುತ್ತವೆ. ಸೊ ಇದು ಒಂದು ಸ್ವಲ್ಪ ಮಟ್ಟಿಗೆ ಜನಕ್ಕೆ ಸಹಾಯಕ ಆಗತ್ತೆ. ದೀಪಾವಳಿ ಹಬ್ಬದಿಂದಾಗಿ ಊರುಗಳತ್ತ ದೊಡ್ಡ ಸಂಖ್ಯೆಯಲ್ಲಿ ಜನ ಮುಖ ಮಾಡಿದ್ದಾರೆ. ಹಾಗಾಗಿ ಸಿಟಿ ಜನರ ಅನುಕೂಲಕ್ಕಾಗಿ ಕೆಎಸ್ಆರ್ಟಿಸಿ ವ್ಯಾಪ್ತಿಯಲ್ಲಿ ಬಿಎಂಟಿಸಿಗೂ ಕೂಡ ಆದೇಶವನ್ನು ಕೊಡಲಾಗಿದೆ. ಕೆಎಸ್ಆರ್ಟಿಸಿ ಜೊತೆಗೆ ಬಿಎಂಟಿಸಿ ಬಸ್ಗಳನ್ನು ಕೂಡ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಬೆಂಗಳೂರು, ಮೈಸೂರು, ಕೊಳ್ಳೇಗಾಲದಿಂದ ಬಿಎಂಟಿಸಿ ಬಸ್ಗಳು ಕೂಡ ಅಲ್ಲಿಗೆ ಸಂಚಾರ ಮಾಡಲಿವೆ. ಕೆಂಪೇಗೌಡ ಬಸ್ ನಿಲ್ದಾಣದಿಂದ 800 ಬಿಎಂಟಿಸಿ ಬಸ್ಗಳನ್ನು ಹೆಚ್ಚುವರಿಯಾಗಿ ಈ ಹಬ್ಬದ ಉದ್ದೇಶಕ್ಕಾಗಿ ನಿಯೋಜನೆ ಮಾಡಲಾಗಿದೆ. ಒಟ್ಟು 17 ಸ್ಥಳಗಳಿಗೆ 3 ದಿನ ಬಿಎಂಟಿಸಿ ಬಸ್ಗಳು ಓಡಾಡಲಿವೆ ಅಂತ ಹೇಳಲಾಗ್ತಾ ಇದೆ. ಅಕ್ಟೋಬರ್ 17, 18, 19 ಈ 3 ದಿನ ಈ ರೀತಿ ಬಿಎಂಟಿಸಿ ಬಸ್ಗಳು ಹೆಚ್ಚುವರಿಯಾಗಿ ಕೆಎಸ್ಆರ್ಟಿಸಿ ಮಾರ್ಗಗಳಲ್ಲಿ ಓಡಾಡಲಿವೆ. ಮೈಸೂರು ಹಾಗೂ ಕೊಳ್ಳೇಗಾಲದಿಂದ ಒಟ್ಟು 160 ಬಸ್ಗಳು ಕಾರ್ಯಾಚರಣೆ ನಡೆಸುತ್ತವೆ, ಓಡಾಡುತ್ತವೆ. ಸೊ ಇದು ಒಂದು ಸ್ವಲ್ಪ ಮಟ್ಟಿಗೆ ಜನಕ್ಕೆ ಸಹಾಯಕ ಆಗತ್ತೆ. ದೀಪಾವಳಿ ಹಬ್ಬದಿಂದಾಗಿ ಊರುಗಳತ್ತ ದೊಡ್ಡ ಸಂಖ್ಯೆಯಲ್ಲಿ ಜನ ಮುಖ ಮಾಡಿದ್ದಾರೆ. ಹಾಗಾಗಿ ಸಿಟಿ ಜನರ ಅನುಕೂಲಕ್ಕಾಗಿ ಕೆಎಸ್ಆರ್ಟಿಸಿ ವ್ಯಾಪ್ತಿಯಲ್ಲಿ ಬಿಎಂಟಿಸಿಗೂ ಕೂಡ ಆದೇಶವನ್ನು ಕೊಡಲಾಗಿದೆ. ಕೆಎಸ್ಆರ್ಟಿಸಿ ಜೊತೆಗೆ ಬಿಎಂಟಿಸಿ ಬಸ್ಗಳನ್ನು ಕೂಡ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಬೆಂಗಳೂರು, ಮೈಸೂರು, ಕೊಳ್ಳೇಗಾಲದಿಂದ ಬಿಎಂಟಿಸಿ ಬಸ್ಗಳು ಕೂಡ ಅಲ್ಲಿಗೆ ಸಂಚಾರ ಮಾಡಲಿವೆ. ಕೆಂಪೇಗೌಡ ಬಸ್ ನಿಲ್ದಾಣದಿಂದ
800 BMTC ಬಸ್ಗಳನ್ನು ಹೆಚ್ಚುವರಿಯಾಗಿ ಈ ಹಬ್ಬದ ಉದ್ದೇಶಕ್ಕಾಗಿ ನಿಯೋಜನೆ ಮಾಡಲಾಗಿದೆ. ಒಟ್ಟು 17 ಸ್ಥಳಗಳಿಗೆ 3 ದಿನ BMTC ಬಸ್ಗಳು ಓಡಾಡಲಿವೆ ಅಂತ ಹೇಳಲಾಗ್ತಾ ಇದೆ. ಅಕ್ಟೋಬರ್ 17, 18, 19 ಈ 3 ದಿನ ಈ ರೀತಿ BMTC ಬಸ್ಗಳು ಹೆಚ್ಚುವರಿಯಾಗಿ KSRTC ಮಾರ್ಗಗಳಲ್ಲಿ ಓಡಾಡಲಿವೆ. ಮೈಸೂರು ಹಾಗೂ ಕೊಳ್ಳೇಗಾಲದಿಂದ ಒಟ್ಟು 160 ಬಸ್ಗಳು ಕಾರ್ಯಾಚರಣೆ ನಡೆಸುತ್ತವೆ, ಓಡಾಡುತ್ತವೆ. ಸೊ ಇದು ಒಂದು ಸ್ವಲ್ಪ ಮಟ್ಟಿಗೆ ಜನಕ್ಕೆ ಸಹಾಯಕ ಆಗತ್ತೆ. ದೀಪಾವಳಿ ಹಬ್ಬದಿಂದಾಗಿ ಊರುಗಳತ್ತ ದೊಡ್ಡ ಸಂಖ್ಯೆಯಲ್ಲಿ ಜನ ಮುಖ ಮಾಡಿದ್ದಾರೆ. ಹಾಗಾಗಿ ಸಿಟಿ ಜನರ ಅನುಕೂಲಕ್ಕಾಗಿ KSRTC ವ್ಯಾಪ್ತಿಯಲ್ಲಿ BMTCಗೂ ಕೂಡ ಆದೇಶವನ್ನು ಕೊಡಲಾಗಿದೆ. KSRTC ಜೊತೆಗೆ BMTC ಬಸ್ಸುಗಳನ್ನು ಕೂಡ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಬೆಂಗಳೂರು, ಮೈಸೂರು, ಕೊಳ್ಳೇಗಾಲದಿಂದ BMTC ಬಸ್ಗಳು ಕೂಡ ಅಲ್ಲಿಗೆ ಸಂಚಾರ ಮಾಡಲಿವೆ. ಕೆಂಪೇಗೌಡ ಬಸ್ ನಿಲ್ದಾಣದಿಂದ 800 BMTC ಬಸ್ಗಳನ್ನು ಹೆಚ್ಚುವರಿಯಾಗಿ ಈ ಹಬ್ಬದ ಉದ್ದೇಶಕ್ಕಾಗಿ ನಿಯೋಜನೆ ಮಾಡಲಾಗಿದೆ. ಒಟ್ಟು 17 ಸ್ಥಳಗಳಿಗೆ 3 ದಿನ BMTC ಬಸ್ಗಳು ಓಡಾಡಲಿವೆ ಅಂತ ಹೇಳಲಾಗ್ತಾ ಇದೆ. ಅಕ್ಟೋಬರ್ 17, 18, 19 ಈ 3 ದಿನ ಈ ರೀತಿ BMTC ಬಸ್ಗಳು ಹೆಚ್ಚುವರಿಯಾಗಿ KSRTC ಮಾರ್ಗಗಳಲ್ಲಿ ಓಡಾಡಲಿವೆ. ಮೈಸೂರು ಹಾಗೂ ಕೊಳ್ಳೇಗಾಲದಿಂದ ಒಟ್ಟು 160 ಬಸ್ಗಳು ಕಾರ್ಯಾಚರಣೆ ನಡೆಸುತ್ತವೆ, ಓಡಾಡುತ್ತವೆ. ಸೊ ಇದು ಒಂದು ಸ್ವಲ್ಪ ಮಟ್ಟಿಗೆ ಜನಕ್ಕೆ ಸಹಾಯಕ ಆಗತ್ತೆ. ದೀಪಾವಳಿ ಹಬ್ಬದಿಂದಾಗಿ ಊರುಗಳತ್ತ ದೊಡ್ಡ ಸಂಖ್ಯೆಯಲ್ಲಿ ಜನ ಮುಖ ಮಾಡಿದ್ದಾರೆ. ಹಾಗಾಗಿ ಸಿಟಿ ಜನರ ಅನುಕೂಲಕ್ಕಾಗಿ KSRTC ವ್ಯಾಪ್ತಿಯಲ್ಲಿ BMTCಗೂ ಕೂಡ ಆದೇಶವನ್ನು ಕೊಡಲಾಗಿದೆ. KSRTC ಜೊತೆಗೆ BMTC ಬಸ್ಸುಗಳನ್ನು ಕೂಡ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಬೆಂಗಳೂರು, ಮೈಸೂರು, ಕೊಳ್ಳೇಗಾಲದಿಂದ BMTC ಬಸ್ಗಳು ಕೂಡ ಅಲ್ಲಿಗೆ ಸಂಚಾರ ಮಾಡಲಿವೆ. ಕೆಂಪೇಗೌಡ ಬಸ್ ನಿಲ್ದಾಣದಿಂದ 800 BMTC ಬಸ್ಗಳನ್ನು ಹೆಚ್ಚುವರಿಯಾಗಿ ಈ ಹಬ್ಬದ ಉದ್ದೇಶಕ್ಕಾಗಿ ನಿಯೋಜನೆ ಮಾಡಲಾಗಿದೆ. ಒಟ್ಟು 17 ಸ್ಥಳಗಳಿಗೆ 3 ದಿನ BMTC ಬಸ್ಗಳು ಓಡಾಡಲಿವೆ ಅಂತ ಹೇಳಲಾಗ್ತಾ ಇದೆ. ಅಕ್ಟೋಬರ್ 17, 18, 19 ಈ 3 ದಿನ ಈ ರೀತಿ BMTC ಬಸ್ಗಳು ಹೆಚ್ಚುವರಿಯಾಗಿ KSRTC ಮಾರ್ಗಗಳಲ್ಲಿ ಓಡಾಡಲಿವೆ. ಮೈಸೂರು ಹಾಗೂ ಕೊಳ್ಳೇಗಾಲದಿಂದ ಒಟ್ಟು 160 ಬಸ್ಗಳು ಕಾರ್ಯಾಚರಣೆ ನಡೆಸುತ್ತವೆ, ಓಡಾಡುತ್ತವೆ. ಸೊ ಇದು ಒಂದು ಸ್ವಲ್ಪ ಮಟ್ಟಿಗೆ ಜನಕ್ಕೆ ಸಹಾಯಕ ಆಗತ್ತೆ.